ಅನುದಾನ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ಪಾಳೆಯ ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರಿದೆ. ನಾಳೆ ನವದೆಹಲಿಯ ಜಂತರ್ ಮಂತರ್ನಲ್ಲಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಲು ಕಾಂಗ್ರೆಸ್ ಪಡೆ ಮುಂದಾಗಿದೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಜಂತರ್ ಮಂತರ್ನಲ್ಲಿ ಪ್ರತಿಭಟನಾ ಸ್ಥಳವನ್ನು ವೀಕ್ಷಣೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಡಿಸಿಎಂ ಡಿಕೆಶಿ, ನಮಗೆ ಆಗ್ತಾ ಇರುವ ಅನ್ಯಾಯ ಪ್ರಶ್ನೆ ಮಾಡುವುದು ನಮ್ಮ ಕರ್ತವ್ಯ. ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಈ ಹೋರಾಟ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಇದು ಸರ್ಕಾರದ ಹೋರಾಟ. ಸರ್ಕಾರಕ್ಕೆ ಆಗ್ತಾ ಇರೋಂಥ ಅನ್ಯಾಯದ ಬಗ್ಗೆ ನಾವು ಕೇಂದ್ರ ಸರ್ಕಾರ ಗಮನ ಸೆಳೀಬೇಕು. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ಅನುದಾನ ನಮ್ಮ ಹಕ್ಕು, ನಮ್ಮ ಅಭಿವೃದ್ಧಿ ನಮ್ಮ ಜವಾಬ್ದಾರಿ. ಸೊ ಇದೆಲ್ಲ ನಾವು ಜನರಿಗೆ ಮಂದಟ್ಟು ಮಾಡಬೇಕು. ನಮ್ಮ ಆಗ್ತಿರೋಂಥ ಅನ್ಯಾಯವನ್ನು, ನಮ್ಗೆ ಸಿಗಬೇಕಾದಂಥ ಪಾಲನ್ನು ನಾವು ಕೊಡಿಸ್ಬೇಕಾದ್ದು ನಮ್ಮ ಕರ್ತವ್ಯ. ಸೊ ನಾವು ಸಮಾಜದ ಋಣ ತೀರಿಸ್ಬೇಕಲ್ಲ. ಜನ ನಮಗೆ ಓಟ್ ಕೊಟ್ಟು ಕಳಿಸಿದ್ದಾರೆ. ಇದು ದೇಶ ಇಬ್ಬಾಗ ಮಾಡುವ ಹೇಳಿಕೆಗೆ ಮತ್ತೆ ಸಂಸದ ಡಿಕೆ ಸುರೇಶ್ ಸಮರ್ಥನೆ ನೀಡಿದ್ದಾರೆ. ದೇಶ ವಿಭಜನೆ ಹೇಳಿಕೆಯನ್ನು ತಿರುಚಲಾಗ್ತಾ ಇದೆ. ನಾನು ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯ ಹಾಗೂ ಹಣಕಾಸಿನ ಕೊರತೆಯ ಬಗ್ಗೆ ಹೇಳಿದ್ದೇನೆ ಅಷ್ಟೇ. ಹಣಕಾಸಿನ ಸಮಸ್ಯೆ ನಮ್ಮ ರಾಜ್ಯಕ್ಕೆ ಮಾತ್ರವಲ್ಲ, ದಕ್ಷಿಣ ಭಾರತ ರಾಜ್ಯಗಳಲ್ಲೂ ಇದೆ. ಅವರ ಸಹ ಮುಂದಿನ ದಿನಗಳಲ್ಲಿ ಪ್ರಶ್ನೆ ಮಾಡಲಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದ ಸಂಸತ್ ಸದಸ್ಯನಾಗಿ ದೇಶ ಒಡೆಯುವ ಹೇಳಿಕೆಯನ್ನು ನೀಡಿಲ್ಲ. ಆದರೆ ಚುನಾವಣೆ ಹತ್ತಿರವಿರುವ ಹಿನ್ನೆಲೆ ಬಿಜೆಪಿಯವರು ನನ್ನ ಹೇಳಿಕೆಯನ್ನು ತಿರುಚುವ ಕೆಲಸ ಮಾಡಿದ್ದಾರೆ ಎಂದು ದೆಹಲಿಯಲ್ಲಿ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ನಾನು ಮೊದಲಿಗೆ ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನನ್ನ ಸ್ಟೇಟ್ಮೆಂಟು ತಮ್ಮ ಹತ್ರ ಇದೆ. ನನ್ನ ಸ್ಟೇಟ್ಮೆಂಟನ್ನು ಯಾರು ನನ್ನ ಸ್ಟೇಟ್ಮೆಂಟನ್ನು ವಿರುದ್ಧವಾಗಿ ಮಾತುಗಳನ್ನು ಆಡ್ತಾ ಇದ್ದಾರೆ ಅವರಿಗೆ ಆ ಸ್ಟೇಟ್ಮೆಂಟನ್ನು ಮತ್ತೆ ತಿರುಗಿಸಿ ತೋರಿಸಿ. ನಾನು ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಅದರಲ್ಲೂ ವಿಶೇಷವಾಗಿ ಹಣಕಾಸಿನ ಕೊರತೆಯನ್ನು ಏನು ನಾವು ಎದುರಿಸಬೇಕಾಗಿದೆ, ನಮ್ಮ ಪಾಲು ತೆರಿಗೆಯ ಪಾಲನ್ನು ಏನು ಕೇಂದ್ರ ಸರ್ಕಾರ ನಿರಾಕರಿಸ್ತಾ ಇದೆ, ಆ ವಿಚಾರವಾಗಿ ನಾನು ಕೆಲವೊಂದು ಗಂಭೀರವಾದಂಥ ವಿಚಾರಗಳನ್ನು ಹೇಳಿದ್ದೇನೆ. ಇದು ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗೂ ಕೂಡ ಇದು ಈ ರೀತಿಯ ಸಮಸ್ಯೆ ಆಗ್ತಾ ಇರೋದ್ರಿಂದ ದಕ್ಷಿಣ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ ಕೂಗು ಹೇಳೋ ಸಾಧ್ಯತೆ ಇದೆ. ಇದನ್ನು ಸರಿಪಡಿಸ್ಕೋಬೇಕು ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನು ಹೇಳಿದ್ದೇನೆ. ನಾನು ಭಾರತೀಯನಾಗಿ, ಒಬ್ಬ ಸಂಸತ್ ಸದಸ್ಯನಾಗಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಒಬ್ಬ ಸದಸ್ಯನಾಗಿ, ನಾನು ದೇಶವನ್ನು ನಾವು ಸ್ವತಂತ್ರವನ್ನು ತಂದುಕೊಟ್ಟಂಥ ಆಡಳಿತ ಪಕ್ಷದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ, ಪಕ್ಷದ ಕಾರ್ಯಕರ್ತನಾಗಿ. ಸೊ ನಾವು ಯಾವತ್ತೂ ಕೂಡ ದೇಶವನ್ನು ಒಡೆಯುವಂಥ ಪ್ರಶ್ನೆ ಇಲ್ಲ, ಒಡೆಯುವಂಥ ಮಾತುಗಳನ್ನು ನಾನು ಯಾವತ್ತೂ ಕೂಡ ಆಡಿಲ್ಲ. ಆದರೂ ಕೂಡ ಭಾರತೀಯ ಜನತಾ ಪಕ್ಷದವರು ಚುನಾವಣಾ ಸಂದರ್ಭ ಆಗಿರೋದ್ರಿಂದ ರಾಜಕೀಯವಾಗಿ ಇದನ್ನು ಬೇರೆ ರೀತಿ ತಿರುಗಿಸುವಂಥ ಪ್ರಯತ್ನ ಮಾಡಿ ರಾಜ್ಯದಲ್ಲಿ ಇತಿಹಾಸದ ಸುಳ್ಳು ಹೇಳುವ ಕೆಲಸ ಆರಂಭವಾಗಿದೆ. ಬಿಜೆಪಿಯವರು ಹಿಂದೂ ಹಾಗೂ ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ. ಆದರೆ ಹಿಂದೂ ಬಿಲ್ ತಂದಿದ್ದು ಅಂಬೇಡ್ಕರ್ ಅವರು. ಆ ವೇಳೆ ಹಿಂದೂ ಕೋಡ್ ಬಿಲ್ಗೆ ವಿರೋಧ ಮಾಡಿದ್ದು ಯಾರು ಎಂದು ಬಿಜೆಪಿ ನಾಯಕರಿಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರಶ್ನೆ ಮಾಡಿದ್ದಾರೆ. ಧಾರವಾಡದಲ್ಲಿ ನಡೆದ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶದಲ್ಲಿ ಮಾತನಾಡಿದ ಅವರು, ಹಿಂದೂ ಕೋಡ್ ಬಿಲ್ಗೆ ವಿರೋಧ ಮಾಡಿದ್ದು ಯಾರು, ಇದ್ರ ಬಗ್ಗೆ ನೇರವಾದ ಡಿಬೇಟ್ಗೆ ಬರ್ತೀರಾ ಎಂದು ಸವಾಲು ಹಾಕಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದಿರತಕ್ಕಂಥ ಕಾನೂನುಗಳು ಇವತ್ತು ಬಿಜೆಪಿಯವರು ನೀವು ಹೋಗಿ ಹೇಳಿ, ಮನೆಗೆ ಹೋಗಿ ಹೇಳ್ಬೇಕು. ನೀವು ಇವತ್ತು ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದಿರತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದ್ರ ಜೊತೆಗೆ ನೇರವ್ರನ್ನ ನೆನೆಸ್ಬೇಕು. ಮೊದಲನೇ ಪಾರ್ಲಿಮೆಂಟ್ ನಲ್ಲಿ ಹಿಂದೂ ಕೋಡಿಫಿಕೇಶನ್ ಬಿಲ್ ಪಾಸ್ ಆಗೋದಿಲ್ಲ. ಯಾವತ್ತು ಹಿಂದೂ ಕೋಡಿಫಿಕೇಶನ್ ಬಿಲ್ ಪಾಸ್ ಆಗೋದಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆಯನ್ನು ಕೊಡ್ತಾರೆ. ಹಿಂದೂ ಕೋಡಿಫಿಕೇಶನ್ ಬಿಲ್ ವಿರುದ್ಧವಾಗಿ ಮಾತನಾಡಿರ್ತಕ್ಕಂಥವ್ರು ಇತಿಹಾಸವನ್ನು ತೆಗೆದು ನೋಡಿ. ಮಾಧ್ಯಮದವರ ಮುಖಾಂತರ ಬಿಜೆಪಿಯವರಿಗೆ ನಾನು ಚಾಲೆಂಜ್ ಅನ್ನು ಮಾಡ್ತೀನಿ, ಹಿಂದೂ ಕೋಡಿಫಿಕೇಶನ್ ಬಿಲ್ಗೆ ವಿರೋಧ ಮಾಡತಕ್ಕಂಥವ್ರು ಯಾರು, ಇದ್ರ ಬಗ್ಗೆ ನೇರವಾದಂತಹ ಡಿಬೇಟ್ ನಾವು ಮಾಡಬೇಕಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ಇನ್ನು ಇದೇ ವೇಳೆ ಮಾತನಾಡಿದ ಸಂತೋಷ್ ಲಾಡ್ ರವರು ಅಂಬೇಡ್ಕರ್ಗೆ ಆಗಿರುವ ಶೋಷಣೆ ಬಗ್ಗೆ ಬೇಸರವನ್ನ ಹೊರಹಾಕಿದ್ರು. ಇದೇ ಹಿಂದೂ ಸಮಾಜ ಅಂಬೇಡ್ಕರರಿಗೆ ಕುಡಿಯಲು ನೀರು ಕೊಡಲಿಲ್ಲ. ಇದೇ ಹಿಂದೂ ಸಮಾಜ ಅಂಬೇಡ್ಕರರ ಶಾಲೆಯಲ್ಲಿ ಕೂರಲು ಬಿಡಲಿಲ್ಲ. ಇದೇ ಹಿಂದೂ ಸಮಾಜ ಸಂಸ್ಕೃತ ವಿವಿಗೆ ಪ್ರವೇಶ ಕೊಡಲಿಲ್ಲ. ಗ್ರಂಥಾಲಯದಲ್ಲಿ ಕುಳಿತುಕೊಳ್ಳಲು ಜಾಗ ಕೊಡಲಿಲ್ಲ. ದೇವಸ್ಥಾನದೊಳಗೆ ಜಾಗ ಕೊಡಲಿಲ್ಲ. ಇಷ್ಟೆಲ್ಲ ಶೋಷಣೆಗೆ ಅಂಬೇಡ್ಕರ್ ಒಳಗಾಗಿತ್ತು. ಆದರೆ ಅವರೇ ಹಿಂದೂ ಪರವಾದ ಎಲ್ಲ ಕಾನೂನು ಮಾಡಿದ್ರು ಎಂದು ವಾಗ್ದಾಳಿ ನಡೆಸಿದರು. ಯಾರು ಬಹಳ ದೊಡ್ಡದಾಗಿ ಮಾತನಾಡ್ತಾರೆ, ಇದೇ ಹಿಂದೂ ಸಮಾಜ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀರು ಕೊಡಲಿಲ್ಲ ಕುಡಿಲಿಕ್ಕೆ.
ಇದೇ ಹಿಂದೂ ಸಮಾಜ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಶಾಲೆಲ್ಲ ಕುಂದರ್ಲಿಕ್ಕೆ ಜಾಗ ಕೊಡ್ಲಿಲ್ಲ. ಇದೇ ಹಿಂದೂ ಸಮಾಜ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂಸ್ಕೃತ ಯೂನಿವರ್ಸಿಟಿಗೆ ಬಾಂಬೆಗೆ ಅಡ್ಮಿಷನ್ ಕೊಡ್ಲಿಲ್ಲ. ಇದೇ ಹಿಂದೂ ಸಮಾಜ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಲೈಬ್ರರಿ ಕುಂದರ್ಲಿಕ್ಕೆ ಜಾಗ ಕೊಡ್ಲಿಲ್ಲ, ಗುಡಿ ಒಳಗೆ ಜಾಗ ಕೊಡ್ಲಿಲ್ಲ. ಇಷ್ಟೆಲ್ಲ ತುಳಿತಕ್ಕೆ ಒಳಗಾಗಿ, ಶೋಷಣೆಗೆ ಒಳಗಾಗಿ, ಮಾನಸಿಕ ಇಂಥ ಒಂದು ತುಳಿತಕ್ಕೆ ಒಳಗಾದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 30 ದೇಶದ ಸಂವಿಧಾನವನ್ನು ಓದಿ 36 ಡಿಗ್ರಿಗಳನ್ನು ಪಡೆದಿರ್ತಕ್ಕಂಥ ಏಕೈಕ ವ್ಯಕ್ತಿ. ಪುನಃ ಮತ್ತೊಮ್ಮೆ ಎಲ್ಲ ಹಿಂದೂ ಪರವಾಗಿ ಕಾನೂನು ಮಾಡಿರ್ತಕ್ಕಂಥದ್ದು ಬೇರೆ ಯಾರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಮ್ಮ ಗ್ಯಾರಂಟಿಗಳಿಂದ ಚುನಾವಣೆಯಲ್ಲಿ ಗೆಲುವಾಯಿತು, ನಮ್ಮ ಗ್ಯಾರಂಟಿ ಬಿಜೆಪಿ ಈಗ ಕಾಪಿ ಮಾಡಿದೆ ಎಂದು ಸಂತೋಷ್ ಲಾಡ್ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮೋದಿ ಗ್ಯಾರಂಟಿ ಅಂತ ಶುರು ಮಾಡಿದ್ದಾರೆ, ಆದರೆ ಅನ್ನಭಾಗ್ಯ, ಅಕ್ಕಿ, ಕಾಂಗ್ರೆಸ್ ಕಾರ್ಯಕ್ರಮ, ಸಿದ್ದರಾಮಯ್ಯ ಸರ್ಕಾರ ಹೇಗಾದರೂ ಕೆಡವಬೇಕೆಂದು ಬಿಜೆಪಿ ಹೊರಟಿದೆ. 58,000 ಕೋಟಿ ಸರ್ಕಾರದ ಹಣ ಬಡವರ ಮನೆ ಮನೆಗೆ ಸಿದ್ದರಾಮಯ್ಯ ಮುಟ್ಟಿಸಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಬೀಳಿಸಲು ಹುನ್ನಾರ ನಡೆಸಿದ್ದಾರೆ ಎಂದು ಕಿಡಿಕಾರರು. ಇಲ್ಲಿ ಬಿಜೆಪಿ ಒಂದು ಹುನ್ನಾರ ಇದೆ. ಏನು ಹುನ್ನಾರ ಗೊತ್ತಾ? ಹೆಂಗೋ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕೆಡಬೇಕು. ಏನ್ ಮಾಡಬೇಕು? ಸಿದ್ದರಾಮಯ್ಯ ಸರ್ಕಾರ ಕೆಡಬೇಕು. ಯಾಕೆ ಕೆಡಬೇಕು? 58,000 ಕೋಟಿ ಕರ್ನಾಟಕ ಸರ್ಕಾರದ ದುಡ್ಡನ್ನ ಮನೆ ಮನೆಗೆ ಬಡವರಿಗೆ ಮುಟ್ಟಿಸ್ಬಿಟ್ಟಿದ್ದಾರೆ. 58,000 ಕೋಟಿ. ಅವ ತಾಯಿ ಹೇಳಬೇ, ಬಾಯ್ಬಿಟ್ಟು ಹೇಳಬೇ. 58,000 ಕೋಟಿ ಎಷ್ಟು? 58,000 ಕೋಟಿ ಕರ್ನಾಟಕ ರಾಜ್ಯದ ಬೊಕ್ಕಸಿನಿಂದ ನೇರವಾಗಿ ಪ್ರತಿ ಬಡವ ಕುಟುಂಬಗಳಿಗೆ ಮನೆಗೆ ದುಡ್ಡು ಮುಟ್ಟತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರನ್ನ ಈ ಸರ್ಕಾರ ಬೀಳಿಸ್ಬೇಕಂತ ಹೇಳಿ ಬಹಳಷ್ಟು ಹುನ್ನಾರ. ಕೇಳಿಸಿಕೊಳ್ಳರೊಬ್ಬ ತಾಯಿ, ನೀವೇ ಉಳಿಸಬೇಕು ನಮ್ಮನ್ನ ಎಂದು ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶದಲ್ಲಿ ಸಚಿವ ಸಂತೋಷ್ ಲಾಡ್ ಮನವಿ ಮಾಡಿದ್ದಾರೆ. ಮಹಿಳೆಯರಿಗೆ ತಮ್ಮ ಸಾಧನೆ ತಿಳಿಸಲು ಪರಿಪರಿಯಾಗಿ ಬೇಡಿಕೊಂಡರು. 58,000 ಕೋಟಿ ಮನೆ ಮನೆಗೆ ತಲುಪಿಸಿದ್ದೇವೆ, ಮೋದಿ ಉದ್ಯಮಿಗಳ ಸಾಲ ಮನ್ನಾ ಮಾಡಿದ್ದಾರೆಂದು ಮನವರಿಕೆಯನ್ನ ಮಾಡಿದ್ದಾರೆ. 58,000 ಕೋಟಿ. ಅವ ತಾಯಿ ಹೇಳಬೇ, ಬಾಯ್ಬಿಟ್ಟು ಹೇಳಬೇ. 58,000 ಕೋಟಿ ಎಷ್ಟು? 14,70,000 ಕೋಟಿ ಸಾಲ ಮನ್ನಾ ಮಾಡಿದೆ. ಎಷ್ಟು? ಕೇಳಿಸ್ಕೊಂಡ್ರವ ತಾಯಿ, ನೀವೇ ಉಳಿಸ್ಬೇಕು ನಮ್ಮನ್ನ. 14,70,000 ಕೋಟಿ, 14,70,000 ಕೋಟಿ ಸಾಲ ಮನ್ನಾ ಮಾಡಿದೆ. ಅದ್ರಲ್ಲಿ ಯಾರ್ದು ಒಂದು ಬಡವರದಿಲ್ಲ, ಒಂದು ರೈತರದಿಲ್ಲ, ಒಂದು ಯುವಕರಿಗೆ ಕಮ್ಮಿ ದರದಲ್ಲಿ ಬಡ್ಡಿದಲ್ಲಿ ಸಾಲ ಕೂಡ ಸಿಕ್ಕಿಲ್ಲ. ಇಂಥವೆಲ್ಲ ಪ್ರಶ್ನೆ ನಾವು ಮುಂದೆ ಈ ವೇದಿಕೆ ಮುಖಾಂತರ ಬಿಜೆಪಿಯವರಿಗೆ ಕೇಳಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ. ಧಾರವಾಡ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶದಲ್ಲಿ ಮಜ್ಜಿಗೆಗಾಗಿ ಮಹಿಳೆಯರು ಜಗಳವೇ ನಡೆದಿದೆ. ಧಾರವಾಡ ಕೆಸಿಡಿ ಮೈದಾನದಲ್ಲಿ ಸಮಾವೇಶವನ್ನು ಉದ್ದೇಶಿಸಿ ಸಚಿವ ಸಂತೋಷ್ ಲಾಡ್ ಮಾತನಾಡ್ತಾ ಇದ್ರು. ಈ ವೇಳೆ ಮಜ್ಜಿಗೆ ಪಡೆಯಲು ಮಹಿಳೆಯರು ಮುಗಿಬಿದ್ರು. ಮಜ್ಜಿಗೆ ಪಾಕೆಟ್ಗಳಿಗಾಗಿ ಮಹಿಳೆಯರು ಕಿತ್ತಾಡಿದ ಘಟನೆಯೂ ನಡೆಯಿತು. ಕೇಳಿಸ್ತಿದೆ ಎಲ್ಲರಿಗೆ? ಬೋಲೋ ಭಾರತ್ ಮಾತಾ ಕಿ! ಕೇಳಿಸ್ತಾ ಇಲ್ಲ? ಬಿಜೆಪಿ ಸೇರ್ಪಡೆಗೆ ಅರುಣ್ ಪುತ್ತಿಲ ಡೆಡ್ ಲೈನ್ ನೀಡಿದ್ದಾರೆ. 3 ದಿನದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಸ್ಥಾನ ನೀಡಿಯೇ ನನ್ನ ಬರಮಾಡಿಕೊಳ್ಬೇಕು ಎಂದು ಪುತ್ತಿಲ ಹೇಳಿದ್ದಾರೆ. ಪುತ್ತಿಲ ಪರಿವಾರದ ಸಮಾಲೋಚನಾ ಸಭೆಯಲ್ಲಿ ಬಿಜೆಪಿ ಸೇರ್ಪಡೆ ಬಗ್ಗೆ ನಿರ್ಣಯ ಕೈಗೊಳ್ಳಲಾಗಿದೆ. 3 ದಿನದಲ್ಲಿ ಬಿಜೆಪಿ ಪಕ್ಷ ನಿರ್ಣಯ ಮಾಡದಿದ್ರೆ ಮುಂದಿನ ನಡೆ ಬಗ್ಗೆ ಚರ್ಚೆ ಮಾಡುವ ಬಗ್ಗೆ ತಿಳಿಸಿದರು. ಆದರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುತ್ತೇನೆ ಎಂದ ಪುತ್ತಿಲ ರಿಪಬ್ಲಿಕ್ ಕನ್ನಡಗೆ ತಿಳಿಸಿದರು. ರಾಜಕೀಯಕ್ಕೆ ಇಳಿಯೋದು ಅನ್ನೋದನ್ನು ಇವತ್ತು ಸ್ಪಷ್ಟತೆಯನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಂಘಟನೆ ಕೈಗೊಂಡಿರ್ತಕ್ಕಂಥ ನಿರ್ಣಯಕ್ಕೆ ನಾನು ಬದ್ಧನಿದ್ದೇನೆ. ಸಂಘಟನೆ ಯಾವ ಹೆಜ್ಜೆಯನ್ನು ಇಡ್ತದ ಸಂಘಟನೆಯ ಜೊತೆಗೆ ಕೈ ಜೋಡಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಕಳೆದ ಚುನಾವಣೆಯ ನಂತರ ಅನೇಕ ನಾಯಕರು ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ. ನಾವು ನಮ್ಮ ಏನು ಬೇಡಿಕೆ ಇದೆಯೋ ಅವರಲ್ಲಿ ಹೇಳಿಕೊಂಡಿದ್ದೇವೆ. ಆ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸ ನಿರ್ವಹಿಸಬೇಕಾಗಿರುವಂಥದ್ದು ಅವರ ಜವಾಬ್ದಾರಿ. ಹಿನ್ನೆಲೆಯಲ್ಲಿ ಅವರ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮ ಜೊತೆ. ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇರುವಾಗಲೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ವೆಗೆ ಮುಂದಾಗಿದೆ. ಶತಾಯ ಗತಾಯ ಈ ಬಾರಿ ತಮ್ಮ ಪಕ್ಷಗಳ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಲು ರಣತಂತ್ರ ಮಾಡಿದೆ. ಈಗಾಗಲೇ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಬಿಟ್ಟು ಕೊಡುವಂತೆ ಜೆಡಿಎಸ್ ವರಿಷ್ಠರ ಬಳಿ ಒತ್ತಾಯ ಮಾಡ್ತಾ ಇರೋದ್ರಿಂದ
ಅಳೆದು ತೂಗಿ ಅಭ್ಯರ್ಥಿ ಆಯ್ಕೆ ಮಾಡಲು ಜೆಡಿಎಸ್ ಸರ್ವೆಗೆ ಮುಂದಾಗಿದೆ. ಕಾಂಗ್ರೆಸ್ ಈಗಾಗಲೇ ಸರ್ವೆ ಮುಗಿಸಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ತರುವ ಹೇಳಿಕೆ ನೀಡಿದ ಹಿನ್ನೆಲೆ ಮಾಜಿ ಸಚಿವ ಬಿ ಶಿವರಾಮ್ಗೆ ಶೋಕಾಸ್ ನೋಟಿಸ್ ಜಾರಿಗೊಳಿಸಲಾಗಿದೆ. ಕಾರಣ ಕೇಳಿ ಕೆಪಿಸಿಸಿಯಿಂದ ನೋಟಿಸ್ ನೀಡಿದ್ದು ಪಕ್ಷಕ್ಕೆ ಡ್ಯಾಮೇಜ್ ಆಗುವ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಇವತ್ತು ಕೂಡ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ. ಪಕ್ಷದಿಂದ ಕ್ರಮ ಕೈಗೊಳ್ಳಿ ಎಂದು ಸಿಎಂ ಡಿಕೆಶಿಗೆ ಸೂಚನೆ ನೀಡಿದ್ದಾರೆ. ವಿಜಯಪುರದಲ್ಲಿ ನಡು ರಸ್ತೆಯಲ್ಲೇ ಯುವಕನ ಮೇಲೆ ಹಲ್ಲೆ ನಡೆಸಲಾಗಿದೆ. ಕೋರ್ಟ್ ಸಮೀಪ ಯುವಕನನ್ನ ಅಟ್ಟಾಡಿಸಿ ತಲ್ವಾರ್ನಿಂದ ಡೆಡ್ಲಿ ಅಟ್ಯಾಕ್ ಮಾಡಲಾಗಿದೆ. ಶಕ್ತಿನಗರ ನಿವಾಸಿ ಹೂವಿನ ವ್ಯಾಪಾರಿ ಫಿರೋಜ್ ಮುಲ್ಲಾ ಎಂಬಾತನ ಮೇಲೆ ಹಲ್ಲೆ ನಡೆಸಲಾಗಿದೆ. ಸ್ಥಳಕ್ಕೆ ಜಲನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ದುಷ್ಕರ್ಮಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಪಡೆದಿದ್ದಕ್ಕೆ ವಿದ್ಯಾರ್ಥಿನಿಯರಿಗೆ ಶಿಕ್ಷಕ ತಳ್ಳಿದಿರುವ ಪ್ರಕರಣ ಸದ್ದು ಮಾಡಿತ್ತು. ಕೂಡಲೇ ಎಚ್ಚೆತ್ತ ಯಾದಗಿರಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅತಿಥಿ ಶಿಕ್ಷಕನ ತಲೆದಂಡಕ್ಕೆ ಸೂಚಿಸಿದೆ. ಜನವರಿ 30ರಂದು ಯಾದಗಿರಿಯ ಬಾಲಾಚೇಡ್ ಗ್ರಾಮದ ಎಪಿಜೆ ಅಬ್ದುಲ್ ಕಲಾಂ ನವೋದಯ ವಸತಿ ಶಾಲೆಯಲ್ಲಿ ಈ ಘಟನೆ ನಡೆದಿತ್ತು. ಕೈಯಲ್ಲಿ ಕೋಲ್ ಹಿಡಿದು ವಿದ್ಯಾರ್ಥಿನಿಯರಿಗೆ ಅತಿಥಿ ಶಿಕ್ಷಕ ಶಶಿಕುಮಾರ್ ಥಳಿಸಿದ್ದ ಹಿನ್ನೆಲೆ ಅತಿಥಿ ಶಿಕ್ಷಕನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಆದೇಶ ಹೊರಡಿಸಿದೆ. ನನ್ನ ಜೀವ ಆಗವಲ್ದು ರೀ ಮುಂದಕ್ಕೆ ಹೋಗಾಕ. ಮಂಗಳೂರಿನಲ್ಲಿ ಆಂಟಿ ಡ್ರಗ್ ಟೀಮ್ ಕಾರ್ಯಾಚರಣೆ ನಡೆಸಿದೆ. ಡ್ರಗ್ಸ್ ಮಾರಲು ಯತ್ನಿಸುತ್ತಿದ್ದ ಇಬ್ಬರನ್ನ ಬಂಧಿಸಲಾಗಿದೆ. ಬಲ್ಮಠ ಬಳಿ ಪೊಲೀಸ್ ಕಾರ್ಯಾಚರಣೆ ನಡೆಸಿ ಆದಿತ್ಯ, ರೋಹಿತ್ ಸಿಕ್ವೇರ ಎಂಬುವರನ್ನ ವಶಕ್ಕೆ ಪಡೆಯಲಾಗಿದೆ. ಬಂಧಿತರಿಂದ ಹೈಡ್ರೋವಿಡ್ ಗಾಂಜಾ ಆಶ್ ಆಯಿಲ್ ಸೇರಿ 2 ಕೆಜಿ ಗಾಂಜಾ ಸೀಸ್ ಮಾಡಲಾಗಿದೆ. ಆರೋಪಿಗಳ ವಿರುದ್ಧ ಮಂಗಳೂರು ಉತ್ತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹಾಕಿದ್ದ ಜೆಡಿಎಸ್ ಫ್ಲೆಕ್ಸ್ಗಳನ್ನು ನಿನ್ನೆ ತೆರವುಗೊಳಿಸಲಾಗಿದೆ. ಗ್ರಾಮಸ್ಥರ ವಿರೋಧದ ನಡುವೆಯೂ ಫ್ಲೆಕ್ಸ್ ತೆರವು ಮಾಡಿದ್ದು ವಿವಾದಿತ ಧ್ವಜಸ್ತಂಭ ಬಳಿ ಅಳವಡಿಸಿದ್ದ ಫ್ಲೆಕ್ಸ್ ತೆರವನ್ನ ಮಾಡಲಾಗಿದೆ. ಈ ಹಿಂದೆ ಫ್ಲೆಕ್ಸ್ ತೆರವು ವೇಳೆ ಜೋರ್ ಗಲಾಟೆ ನಡೆದಿತ್ತು. ಹೀಗಾಗಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯನ್ನ ವಾಪಸ್ ಕಳಿಸಿತು. ಆದರೆ ಇಂದು ಪೊಲೀಸರ ಸಹಾಯದಿಂದ ಫ್ಲೆಕ್ಸ್ ತೆರವು ಕಾರ್ಯ ಮಾಡಲಾಯಿತು. ಮಂಗಳೂರಿನಲ್ಲಿ ಮತ್ತೆ ನೈತಿಕ ಪೊಲೀಸ್ಗಿರಿ ನಡೆದಿದೆ. ಪಣಂಬೂರು ಬೀಚ್ನಲ್ಲಿ ಘಟನೆ ನಡೆದಿದೆ. ಅನ್ಯ ಕೋಮಿನ ಯುವಕ ಯುವತಿಯನ್ನ ಹಿಂದೂ ಸಂಘಟನೆ ಕಾರ್ಯಕರ್ತರು ತಡೆದಿದ್ದಾರೆ. ಕೇರಳದ ಯುವಕ ಬೆಂಗಳೂರಿನ ಯುವತಿಯನ್ನ ಹಿಂದೂ ಸಂಘಟನೆ ಕಾರ್ಯಕರ್ತರು ತಡೆದು ವಿಚಾರಿಸಿದ್ದಾರೆ. ಬಳಿಕ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಹಿಂದೂ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ನಾನು ಮಂಗಳೂರೇ ಫಸ್ಟ್ ಟೈಮ್ ಅಲ್ಲ ನಾವೇ ಬಿಡ್ತೀವಿ ಬರ್ಕೋಣ ತಪ್ಪ ಒಟ್ಟಿಗೆ ಬರ್ರ ಯಾರು